ರೇಣುಕಾಸ್ವಾಮಿ ಅವರ ತಂದೆಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವತ್ತು ರೇಣುಕಾಸ್ವಾಮಿ ಅವರು ಚಿತ್ರದುರ್ಗದಿಂದ ಹೋದರು, ಯಾವ ಕಾರಣಕ್ಕೆ ಹೋದರು? ರೇಣುಕಾಸ್ವಾಮಿ ಅವರು ಯಾವತ್ತು ಚಿತ್ರದುರ್ಗದಿಂದ ಹೋಗಿದ್ದು? ಯಾವತ್ತು ದುರ್ಗದಿಂದ ಹೋಗಿದ್ದು ಅವರು ಶನಿವಾರ ಡ್ಯೂಟಿಗೆ ಹೋಗಿದ್ದಾನೆ ಅಷ್ಟೇ. 9:30 ಮಾಮೂಲಿ ಡ್ಯೂಟಿಗೆ ಹೋಗ್ತಿದ್ದ. ಡ್ಯೂಟಿಗೆ ಹೋಗಿದ್ದಾನೆ. ಡ್ಯೂಟಿಗೆ ಹೋದ ನನಗನ್ಸೋದು ಏನಂದರೆ ಮಧ್ಯದಲ್ಲಿ ಅವನು ತಡೆದು ಅಲ್ಲಿ ಎಂಥದ್ದು ಅಪೋಲೋ ಫಾರ್ಮ್ಸಿಂದ ಈ ಕಡೆನೇ ತಡೆದು, ಯಾಕಂದರೆ ಗಾಡಿ ಅಲ್ಲೇ ನಿಂತಿತ್ತು. ಅಲ್ಲಿಂದನೇ ಅವ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲಿಂದ ತಗೊಂಡು ಹೋಗಿ ಏನು ಮಾಡಿದಾರೋ ಗೊತ್ತಿಲ್ಲ, ಯಾವಾಗ ಮಾಡಿದಾರೋ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಾಗಿದ್ದು ಮಾತ್ರ ನಮಗೆ ಭಾನುವಾರ ನಮಗೆ ಬಂತು. ನಾವು ಬರಲಿಲ್ಲಲ್ಲ, ಫೋನ್ ಮಾಡಿದ್ವಿ, ಸ್ವಿಚ್ ಆಫ್ ಅಂತು. ನಾವು ಇದಕ್ಕೆಲ್ಲ ನಮ್ಮ ಸ್ನೇಹಿತರು ಅದರಿಂದ ಇವ್ರು ಕರ್ಕೊಂಡೋಗಿ ಅಲ್ಲಿ ಅಪೋಲೋ ಫಾರ್ಮ್ಸಲ್ಲಿ ವಿಚಾರಿಸಿದ್ರೆ ಇಲ್ಲ, ಅವರು ಡ್ಯೂಟಿಗೆ ಬಂದದ್ದು ಬಂದೇ ಇಲ್ಲ, ಇದ್ರದ್ದು ಗಾಡಿ ಮಾತ್ರ ಅಲ್ಲಿದೆ ನೋಡಿ ಅಂತ ಅವರು ಹೇಳಿದ್ರಿಂದ ಗೊತ್ತಾಯಿತು. ನಾವು ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಮೇಲೆ ಏನಾಗಿದೆ ಆಯಿತು, ಸೋಮವಾರ ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಬೆಂಗಳೂರಿಂದ ಪೊಲೀಸು ಕಾಲ್ ಬಂತು. ಅಲ್ಲಿ ಅವ್ರಿಗೆ ಅಪೋಲೋಕ್ಕೆ ಮಾಡಿದಾರಂತೆ. ಅವ್ರು ನಮಗೆ ಬಂತು. ಆವಾಗ ನಾವು ಹೇಳಿದ್ವಿ ಹಿಂಗಾಯ್ತು. ಅವರು ನೀವು ನಾಳೆ ಬೆಳಗ್ಗೆ 8 ಗಂಟೆಗೆ ಬರ್ರಿ ಬೆಂಗಳೂರಿಗೆ ಅಂತಂದ್ರು. ಏನಂತ ವಿಷಯ ಹೇಳಿಲ್ಲ, ಪೇರೆಂಟ್ ಕರ್ಕೊಂಬರ್ರಿ ಅಂತ ಹೇಳಿದರು. ನಮಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಇದಾಗಿದೆ ಅಂತ. ಆನಂತರ ಅವನು ಯಾವುದೇ ದುಡ್ಡಿನ ವಿಚಾರ ಆಗಲಿ ಯಾವುದೇ ಆಗಲಿ ಇದಾಗಿದ್ದು ಮಾಡಿದಾನೆ ಅಲ್ಲ. ನಾವೆಂದು ಮಾಮೂಲಿ ಏನು ಒಂಥರ ಪ್ರೀತಿಯಿಂದ ಅಥವಾ ಏನು ಫ್ಯಾಮಿಲಿಯಿಂದ ಮೆಸೇಜ್ ಹಾಕಿರ್ಬೋದು. ಆದರೆ ಅದನ್ನು ಕೊಲೆ ಮಾಡೋವಂಥ ಘಟನೆ ನಮ್ಮ ಮಗ ಯಾವುದೂ ಮಾಡಿಲ್ಲ. ಕೊಲೆ ಮಾಡಿದ್ರಿಂದ ಅವ್ರಿಗೆ CBI ತಕ್ಷಣ ಎನ್ಕ್ವೈರಿ ಆದರೂ ತಪ್ಪಿಲ್ಲ ತಿಳಿಯುತ್ತೆ. ಯಾಕಂದರೆ ಇದು ಸಣ್ಣ ಪ್ರಕರಣ ಅಲ್ಲ. ನಮಗೆ ಮನೆತನದ ಮನುಷ್ಯನ ನಾಶ ಆಗ್ಬಿಟ್ಟೈತೆ. ನಮ್ಮ ಸಸ್ಯ ಸಣ್ಣ ಆಕೆ ಜೀವನ 26 ವರ್ಷ. ಆಕೆ ಪ್ರೆಗ್ನೆಂಟು, 5 ತಿಂಗಳು ಪ್ರೆಗ್ನೆಂಟು. ಅವಳಿಗೆ ಏನು ಮಾಡೋಣ ನಾವು ರಿಟೈರ್ಡ್ ಎಂಪ್ಲಾಯ್, ಸಾಮಾನ್ಯ ಮನುಷ್ಯ. ನಾನು ಅವ್ರನ್ನ ಏನು ಮಾಡಬೇಕು? ಇದರಿಂದ ನಮಗೆ ಸರ್ಕಾರದಿಂದ ಸರಿಯಾದ ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು. ನಮಗೆ ಏನಾದ್ರು ಒಂದು ನಮ್ಮ ಸೊಸೆಗೆ ಒಂದು ಪರಿಹಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀವಿ. ದರ್ಶನ್ ಅವರು ಬುದ್ಧಿವಂತರು, ಅವ್ರನ್ನ ಪ್ರೇಮಸ್ನರು. ಆದರೆ ಇಂಥ ಕೀಳು ಮಟ್ಟಕ್ಕೆ ಕೀಳಿಬಾರ್ದವು. ಬೇಡ, ನಮಗೆ ಯಾರಿಗಾರ ಏನು ಹೇಳಿದರೆ ಏನು ಮೆಸೇಜ್ ಹಾಕಿರ್ತಾನೆ ಅಂತಂದು ಮೆಸೇಜ್ ಹಾಕಿದ್ದು ಕೊಲೆ ಮಾಡೋಂಥ ಮೆಸೇಜ್ ಏನಿದೆ? ಏನು ಅವ್ನು ಆಸ್ತಿ ಹೊಡೆದೀವ, ಅವನೇನಾರು ಇದು ಮಾಡಿದ್ದೀವ? ಏನೂ ಇಲ್ಲ. ಈ ಫೇಮ್ನಲ್ಲಿ ಅವರು ಏನೋ ಹಾಕಿದ್ರೆ ನಮ್ಮಂಥವ್ರಿಗೆ ಯಾರು ಪೇರೆಂಟ್ಸ್ಗರೇ ಹೇಳ್ಬೋದಾಗಿತ್ತು ಹಿಂಗೆ ಮಾಡ್ತಿದ್ದಾರೆ ಅಂತ. ಇವಾಗ ಬುದ್ಧಿ ಹೇಳ್ತಿದ್ವಿ. ಅವನು ಏನಂತ ಇದು ಅಲ್ಲ, ಏನೋ ಒಂದು ಯಾವುದ್ರಿ ಗಳಿಗೆಲ್ಲಿ ಹಾಕಿದಾನೋ ಗೊತ್ತಿಲ್ಲ. ಆದರೆ ಇವರು ನಟ ದರ್ಶನ ಮತ್ತು ಪವಿತ್ರಗೌಡ ಅವ್ರು ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ ರೀ ಸರ್. ಅವರು ಮುಂದೆ ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಲಿ. ನಮ್ಮಂಥ ಪ್ರಕರಣಗಳು ಆಗೋದು ಬೇಡ. ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತಾನೆ ಹೇಳ್ಬಾರ್ದು. ಅಂತ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗಲಿ, ಶಿಕ್ಷೆ CBI ತನಿಖೆ ಆಗಲಿ, ಸರ್ಕಾರ ಸರಿಯಾಗಿ ತನಿಖೆ ಮಾಡಲಿ. ಅವ್ರಿಗೆ ಸರಿಯಾಗಿ ಕೊಲೆಗಾಡಕ್ಕೆ ಎಷ್ಟು ಕೊಲೆ ಹೆಂಗೆ ಮಾಡಿದ್ದಾರೆ ಅಂದರೆ ತುಟಿಗೆಲ್ಲ ಹೊಡೆದ್ದಾರೆ, ಮಣ್ಣಿಗೆಲ್ಲ ಹೊಡೆದ್ದಾರೆ, ತಲೆ ತೂತು ಬಿದ್ದಿದೆ, ಎದೆ ಪುಡಿಯಾಗಿ ಹುಟ್ಟಿದ್ದಾವೆ, ಮರ್ಮಾಂಗಕ್ಕೆ ಹೊಡೆದ್ದಾರೆ, ಕಾಲಿಗೆ ಹೊಡೆದ್ದಾರೆ. ಇಂಥ ಕ್ರೂರ ಘಟನೆ ಮಾಡೋಂಥದ್ದು ಏನಿದೆ? ಏನು ತಪ್ಪು ಮಾಡಿದ್ದಾನೆ? ಒಂದು ನೋಡೋಕ್ಕೆ ಕಣ್ಣಿಂದ ನೋಡೋಕ್ಕಾಗಲ್ಲ, ಆ ರೀತಿ ಹೊಡೆದ್ದಾರೆ. ಎದೆ ಎಲುವೆಲ್ಲ ಪುಡಿಯಾಗಿಬಿಟ್ಟಿದ್ದಾವೆ, ಬೆನ್ನು ಮೂಳೆ ಮುರಿದೋಗ್ಬಿಟ್ಟಿದೆ, ಎಲ್ಲ ಹೇರತ್ಗೆ ಹೆಪ್ಪಿಬಿಟ್ಟಿದೆ. ಅಂಥ ಕ್ರೂರತನದ ಮನುಷ್ಯ ಇವ್ರು ಹೆಂಗೆ? ಅವ್ರಿಗೆ ದೇವರು ಏನು ಹೇಳ್ಬೇಕು? ನಾವು ನಮ್ಮಲ್ಲಿ ನಾವು ಅಂಥ ಕೆಟ್ಟ ಭಾವನೆ ನಾವೆಲ್ಲ. ಅವನಿಗೂ ದೇವರು ಸದ್ಬುದ್ಧಿ ಕೊಡಲಿ, ಆದರೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲಿ ಅಷ್ಟೇ ನಾವು ಕೇಳಿದರು.